ಪ್ರೇಸ್ ಲಾರ್ಡ್. ಎಲ್ಲರಿಗೂ ಈ ದಿನದ ದೇವರ ವಾಕ್ಯ ಕೀರ್ತನೆ 22ನೇ ಅಧ್ಯಾಯ ಅದರ 9ನೇ ವಚನ. ಈ ವಚನ ಹೀಗೆ ಹೇಳುತ್ತೆ: ತಾಯಿಯ ಗರ್ಭದೊಳಗಿಂದ ನನ್ನನ್ನು ಬರಮಾಡಿದವನು ನೀನೇ ಅಲ್ಲವೇ? ತಾಯಿಯ ಎದೆಯಲ್ಲಿ ನನ್ನನ್ನು ನಿಶ್ಚಿಂತೆಯಿಂದ ಇರಿಸಿದವನು ನೀನೇ ಅಲ್ಲವೇ? ಹುಟ್ಟಿದಂದಿನಿಂದ ನೀನೇ ನನಗೆ ಆಧಾರ, ತಾಯಿ ಎತ್ತಂದಿನಿಂದ ನನ್ನ ದೇವರು ನೀನೇ. ಹಾಲೆಲೂಯ. ಪ್ರಿಯರೇ, ಈ ವಾಕ್ಯವನ್ನು ನೋಡುವುದಾದರೆ ತಾಯಿಯ ಗರ್ಭದಲ್ಲಿನೇ ದೇವರು ನಮ್ಮನ್ನು ಕಂಡಂಥ ದೇವರು, ತಾಯಿಯ ಗರ್ಭದಿಂದ ನಮ್ಮನ್ನು ಬರಮಾಡಿದವರು ಆತನೇ ಅನ್ನಿಸ್ತು. ಪ್ರೇಸ್ ಲಾರ್ಡ್. ಎಲ್ಲರಿಗೂ ಈ ದಿನದ ದೇವರ ವಾಕ್ಯ ಕೀರ್ತನೆಗಳು 22ನೇ ಅಧ್ಯಾಯ ಅದರ 9 ಮತ್ತು 10ನೇ ವಚನ. ಈ ವಚನ ಹೀಗೆ ಹೇಳುತ್ತೆ: ತಾಯಿಯ ಗರ್ಭದೊಳಗಿಂದ ನನ್ನನ್ನು ಬರಮಾಡಿದವನು ನೀನೇ ಅಲ್ಲವೇ? ತಾಯಿಯ ಎದೆಯಲ್ಲಿ ನನ್ನನ್ನು ನಿಶ್ಚಿಂತೆಯಿಂದ ಇರಿಸಿದವನು ನೀನೇ ಅಲ್ಲವೇ? ಹುಟ್ಟಿದಂದಿನಿಂದ ನೀನೇ ನನಗೆ ಆಧಾರ, ತಾಯಿ ಎತ್ತಂದಿನಿಂದ ನನ್ನ ದೇವರು ನೀನೇ. ಹಾಲೆಲೂಯ. ಪ್ರಿಯರೇ, ಈ ವಾಕ್ಯದಲ್ಲಿ ನಾವು ನೋಡೋದಾದರೆ ತಾಯಿಯ ಗರ್ಭದಲ್ಲಿ ನಮ್ಮನ್ನು ನೋಡಿರುವಂಥ ದೇವರು, ತಾಯಿಯ ಗರ್ಭದಿಂದ ನಮ್ಮನ್ನು ಬರಮಾಡಿದ ದೇವರು, ತಾಯಿಯ ಎದೆಯಲ್ಲಿ ನಾವು ನಿಶ್ಚಿಂತೆಯಿಂದ ಇರುವಂತೆ ಮಾಡಿದ ದೇವರು, ಹುಟ್ಟಿದಂದಿನಿಂದ ದೇವರೇ ನಮಗೆ ಆಧಾರ, ತಾಯಿ ಎತ್ತಂದಿನಿಂದ ನಮ್ಮ ದೇವರು ಆತನೇ. ಹಾಲೆಲೂಯ. ತಾಯಿಯ ಹಾಗೆ ನಮ್ಮನ್ನು ಸಲಹುವ ದೇವರು, ಸಂತೈಸುವ ದೇವರು. ಆತನ ಕಣ್ಣುಗಳು ನಮ್ಮನ್ನು ತಾಯಿಯ ಗರ್ಭದಲ್ಲಿ ನಾವು ರೂಪಿಸಲ್ಪಡುತ್ತಿರುವಾಗಲೇ ಕಂಡಂಥ ಆ ಕಣ್ಣುಗಳು ಈಗಲೂ ಸಹ ನಮ್ಮನ್ನು ಕಾಣುತ್ತಲೇ ಇರುತ್ತದೆ. ಹಾಲೆಲೂಯ. ನಾವು ಬೆಳೆದು ದೊಡ್ಡವರಾದ್ವಿ, ಈಗ ನಮ್ಮನ್ನು ದೇವರು ನೋಡೋದಿಲ್ಲ, ನಮ್ಮ ಪರಿಸ್ಥಿತಿಗಳನ್ನು ನೋಡೋದಿಲ್ಲ ಎಂಬುದಾಗಿ ನಾವು ಎಂದಿಗೂ ನೆನೆಸಬಾರದು. ಖಂಡಿತವಾಗಿಯೂ ತಾಯಿಯ ಗರ್ಭದಿಂದಲೇ ನಮ್ಮನ್ನು ಬರಮಾಡಿದ ದೇವರು ಈಗಲೂ ಸಹ ನಮ್ಮನ್ನು ಯಾವಾಗಲೂ ಆತನು ದೃಷ್ಟಿಸುವಾತನಾಗಿದ್ದಾನೆ, ನೋಡುವಾತನಾಗಿದ್ದಾನೆ. ಆತನು ನಮ್ಮನ್ನು ಸಂತೈಸುವ ತಾಯಿಯಾಗಿದ್ದಾನೆ. ಹಾಲೆಲೂಯ. ಆತನನ್ನು ನಾವು ಆಧಾರ ಮಾಡಿಕೊಳ್ಳೋಣ. ನಾವು ದೇವರಿಗೆ ಹೇಳೋಣ: ದೇವರೇ, ನೀವು ನಮ್ಮನ್ನು ತಾಯಿಯ ಗರ್ಭದಿಂದ ಬರಮಾಡಿದ್ದೀರಲ್ವಾ, ಈಗಲೂ ಸಹ ನೀವೇ ನಮಗೆ ಆಧಾರವಾಗಿದ್ದು ನಮ್ಮನ್ನೆಲ್ಲ ಕಷ್ಟಗಳಿಂದ ಬಿಡಿಸಿ ನಮಗೆ ಸಹಾಯ ಮಾಡಿ ಸರಿಯಾದ ಮಾರ್ಗದಲ್ಲಿ ನಡೆಸಿರಿ ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ಖಂಡಿತವಾಗಿಯೂ ಆತನು ನಮ್ಮ ಸಹಾಯಕನಾಗಿದ್ದು ನಮ್ಮನ್ನು ನಡೆಸುವಾತನಾಗಿದ್ದಾನೆ. ಹಾಲೆಲೂಯ. ಥ್ಯಾಂಕ್ ಯು.